ನೋಡಿ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಈಗ ನೋಡಿ, ಹಂಗೇನೇ ಆಗಿದೆ. ಸೈಬರ್ ವಂಚಕರು ಮತ್ತೆ ಮೋಸಕ್ಕಿಳಿದಿದ್ದಾರೆ. ಹುಳಿಮಾವು ಪೊಲೀಸರು ಬೃಹತ್ ಸೈಬರ್ ಕ್ರೈಮ್ ಜಾಲವನ್ನ ಈಗ ಪತ್ತೆ ಹಚ್ಚಿದ್ದಾರೆ. ಯಾವುದೋ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡಿರೋದು 12 ಸೈಬರ್ ವಂಚಕರು ಅರೆಸ್ಟ್ ಆಗಿದ್ದಾರೆ. ಬರೋಬ್ಬರಿ 300 ಕೋಟಿಗೂ ಹೆಚ್ಚು ರೂಪಾಯಿ ವಂಚನೆ ಮಾಡಿರೋ ಆರೋಪ ಇದೆ. ಕೇಸ್ನ ತನಿಖೆ ನಡೆಸ್ತಾ ಇದ್ದ ಸಮಯದಲ್ಲಿ ಬೃಹತ್ ಜಾಲ ಪತ್ತೆಯಾಗಿದೆ. ಇನ್ವೆಸ್ಟ್ ಮಾಡಿ ಡಬಲ್ ಲಾಭ ಸಿಗುತ್ತೆ ಅಂತ ಹೇಳಿ ಮೋಸ ಮಾಡಿರೋದು. ಈಗೆಲ್ಲ ಡಿಜಿಟಲ್ ಯುಗ. ಯಾರೋ ಒಬ್ಬರು ಇನ್ವೆಸ್ಟ್ ಮಾಡಿ ಲಾಭ ಗಳಿಸಿದ್ದಾರೆ ಅಂತ ಹೇಳಿ ಕೇಳಿರ್ತೀರಿ. ಹಾಗಾಗಿ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಯಾರೋ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಓ ಕರೆಕ್ಟ್, ನಾವು ಇನ್ವೆಸ್ಟ್ ಮಾಡಬೇಕು ಅಂತಿದ್ರಿ, ನಮ್ಮ ಪಕ್ಕದ ಮನೆಯವರು ಇನ್ವೆಸ್ಟ್ ಮಾಡಿದ್ರು, ನಮ್ಮ ಫ್ರೆಂಡ್ ಇನ್ವೆಸ್ಟ್ ಮಾಡಿದ್ರು, ಲಾಭ ಬಂದಿತ್ತು, ನಾವು ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀವಿ ಅಂತ ಹೇಳಿ ಹೇಳಿದ ತಕ್ಷಣ ಆ ಜಾಲದಲ್ಲಿ ಇವರು ಕೂಡ ಸಿಕ್ಕಾಕಂತಾರೆ. ಹೀಗೆ ಎಲ್ರಿಗೂ ಕೂಡ ಸುಮಾರು ಜನಕ್ಕೆ ಬಲೆ ಬೀಸಿ ಸುಮಾರು 300ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಮೋಸ ಮಾಡಿರೋದು. ಹೀಗೆ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಗಿಳಿದಂಥ ಸಂದರ್ಭದಲ್ಲಿ ಬೃಹತ್ ಜಾಲ ಪತ್ತೆಯಾಗಿದೆ. ತನಿಖೆಯ ಸಂದರ್ಭದಲ್ಲಿ ಸೈಬರ್ ವಂಚನೆಯ ಕಹಾನಿ ಬಟಾಬಯಲಾಗಿದೆ. ಇವರೇನು ಮಾಡ್ತಾ ಇದ್ರು ಅಂತಂದ್ರೆ, ಈ ವಾಟ್ಸಪ್ಪು ಟೆಲಿಗ್ರಾಮ್ನಲ್ಲಿ ಲಿಂಕ್ ಕಳಿಸ್ತಾ ಇದ್ರಂತೆ. ನ್ಯೂ ಸಿಸ್ಟಮ್ ಅನ್ನುವಂಥ ಒಂದು ಅನಧಿಕೃತ ಆ್ಯಪ್. ಅದು ನಿಮಗೆ ಪ್ಲೇ ಸ್ಟೋರ್ ಆಗಲಿ ಅಥವಾ ಆ್ಯಪ್ ಸ್ಟೋರಲ್ಲಾಗಲಿ ಸಿಗೋದಿಲ್ಲ. ಅದು ಅನಧಿಕೃತ ಅಂತ ಆ ಆ್ಯಪ್ನ ಕಳಿಸ್ತಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಇದರಲ್ಲಿ ನಿಮಗೆ ಅತಿ ಹೆಚ್ಚು ಲಾಭ ಸಿಗುತ್ತೆ ಅಂತ ನಂಬಿಸ್ತಾ ಇದ್ರಂತೆ. ಹೀಗೆ ಬೇರೆ ಬೇರೆ ಅಕೌಂಟಿಂದ ಹೂಡಿಕೆ ಮಾಡಿಸ್ತಾ ಇದ್ರಂತೆ. ಹೂಡಿಕೆ ಮಾಡಿದಾಗ ಆ ಆ್ಯಪ್ನಲ್ಲಿ ತೋರಿಸ್ತಾ ಇತ್ತು ಹೂಡಿಕೆ ಮಾಡಿರೋದು, ಲಾಭ ಎಷ್ಟು ಬಂತು ಅಂತೆಲ್ಲ ತೋರಿಸ್ತಾ ಇರುತ್ತೆ. ಆಮೇಲೆ ಸಾಕು ನಮಗೆ ಈ ಲಾಭ ಅಂತ ಹೇಳಿ ಹಣವನ್ನು ವಿತ್ಡ್ರಾ ಮಾಡಬೇಕಾದ್ರೆ ಗೊತ್ತಾಗಿದ್ದು ನಾವು ವಂಚನೆಗೊಳಗಾಗಿದ್ದೀವಿ ಅಂತ. ಅದಕ್ಕೆ 1930ಗೆ ಕಾಲ್ ಮಾಡ್ತಾರೆ. ನಾವು ಹಿಂಗೆ ಮೋಸ ಹೋಗಿದ್ದೀವಿ, ಹಿಂಗೆಲ್ಲ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಆ ದೂರಿನ ಅನ್ವಯ ಹುಳಿಮಾವು ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ. ತನಿಖೆಗಿಳಿದಂಥ ಸಂದರ್ಭದಲ್ಲಿ ನೋಡಿ, ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಆದವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಹೀಗೆ ಹುಳಿಮಾವು ಪೊಲೀಸರು ಅನುಮಾನಿತ ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ದಾರೆ. ಮ್ಯೂಲ್ ಅಕೌಂಟ್ಗಳನ್ನು ಬಳಕೆ ಮಾಡಿರೋದು ಇಲ್ಲಿ ಪತ್ತೆಯಾಗಿದೆ. ಅಂದರೆ ಈ ಕಳ್ಳತನ ಆಗಿರುವಂಥ ದುಡ್ಡನ್ನು ಒಂದು ಅನಾಮಧೇಯ ಒಂದು ಅಕೌಂಟ್ನಲ್ಲಿ ಜಮೆ ಮಾಡಿರ್ತಾರೆ. ಅದಕ್ಕೆ ಮ್ಯೂಲ್ ಅಕೌಂಟ್ ಅಂತ ಕರಿತೀವಿ. ಮೊದಲು ಆ ಮ್ಯೂಲ್ ಅಕೌಂಟನ್ನು ಮಾಡ್ಕೊಳ್ತಾ ಇದ್ರಂತೆ. ಆ ಅಕೌಂಟ್ ಮಾಡ್ಕೊಳ್ತಾ ಇದ್ದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ದಾಖಲಾತಿಗಳನ್ನು ದುಬೈ ಕಳಿಸೋದಕ್ಕೆ ತಯಾರಾಗಿದ್ರಂತೆ ಆರೋಪಿಗಳು. ವಿಚಾರಣೆ ಟೈಮ್ನಲ್ಲಿ ಡೆಲ್ಲಿಲಿ ಒಂದು ಕಾಲ್ ಸೆಂಟರ್ ಕೂಡ ಇರೋದು ಪತ್ತೆಯಾಗಿದೆ. ದೆಹಲಿಯ ಓಲ್ಡ್ ರಾಜೇಂದ್ರ ನಗರದಲ್ಲಿ ಕಾಲ್ ಸೆಂಟರ್ ಇರೋದು ಪತ್ತೆಯಾಗಿದೆ. ಪ್ರಕರಣದ ಮಾಸ್ಟರ್ ಮೈಂಡ್ ದುಬೈನಲ್ಲಿ ಕೂತಿದ್ದಾನಂತೆ. ಮಾಸ್ಟರ್ ಮೈಂಡ್ ಪ್ರೇಮ್ ನತನೇಜಾ, ಆತನ ಹೆಸರು ಕೂಡ ಪತ್ತೆಯಾಗಿದೆ. ವಿಚಾರಣೆ ವೇಳೆ ಸ್ವಾಮೀಜಿ ಎಂಬ ಗೇಮಿಂಗ್ ಆ್ಯಪ್ನಿಂದ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದು ಗೊತ್ತಾಗಿದೆ. ಈ ಆರೋಪಿಗಳಿಂದ 23 ಮೊಬೈಲು, ಒಂದು ಲ್ಯಾಪ್ಟಾಪು, 205 ಡೆಬಿಟ್ ಕಾರ್ಡ್ಗಳು, ಚೆಕ್ ಬುಕ್ಕು ಎಲ್ಲವೂ ಪತ್ತೆಯಾಗಿದೆ. ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ದುಬೈಗೆ ಕಳ್ಸೋಕ್ಕೂ ರೆಡಿಯಾಗಿದ್ರು. ದುಬೈಗೆ ಯಾಕೆ ಕಳ್ಸೋಕ್ಕೆ ರೆಡಿಯಾಗಿದ್ರು ಅಂತಂದರೆ, ಈ ಸೈಬರ್ ಕ್ರೈಮ್ ಜಾಲದ ಮಾಸ್ಟರ್ ಮೈಂಡ್ ದುಬೈನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದನಂತೆ. ಆತನ ಹೆಸರು ಪ್ರೇಮ್ ನತನೇಜಾ ಅಂತೆ. ಏನೋ ಒಂದು ಸ್ವಾಮೀಜಿ ಅನ್ನೋ ಗೇಮಿಂಗ್ ಆ್ಯಪ್ನಿಂದ ಹಣವನ್ನು ಪಡೆದಿರೋದು ಪತ್ತೆಯಾಗಿದೆ. ಗೇಮಿಂಗ್ ಆ್ಯಪ್ನಿಂದ ಹಣ ಕಳಿಸಿರೋದು ಗೊತ್ತಾಗಬಾರದು ಅಂತ. ಹೂಡಿಕೆ ವಂಚನೆ ಜಾಲದಲ್ಲಿ swamiji.com ಅನ್ನೋ ಗೇಮಿಂಗ್ ಆ್ಯಪ್ ಕೂಡ ಸಿಕ್ಕಿದೆ. ಆ ಗೇಮಿಂಗ್ ಆ್ಯಪ್ ಮೂಲಕನೇ ಹಣವನ್ನು ಕಳಿಸಿರೋದು. ಯಾವುದು ಈ ಅಕೌಂಟ್ ಟ್ರಾನ್ಸಾಕ್ಷನ್ ಅಲ್ಲ, ಅದು ಒಂದು ಗೇಮಿಂಗ್ ಆ್ಯಪು. ಆ ಗೇಮಿಂಗ್ ಆ್ಯಪ್ನಲ್ಲಿ ಹಣವನ್ನು ಟ್ರಾನ್ಸ್ಫರ್ ಮಾಡಿರೋದು ಅದು ಕೂಡ ಇದೆ. ನಿಮ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಗೇಮಿಂಗ್ ಆ್ಯಪ್ನಲ್ಲೂ ಕೂಡ ಹಣವನ್ನು ಕಳಿಸುವಂಥ ಒಂದಷ್ಟು ಆ್ಯಪ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅವರು, ಗೊತ್ತಾಗಬಾರ್ದು ಅಂತ. ಅದಕ್ಕೆ ಮ್ಯೂಲ್ ಅಕೌಂಟ್ ಅಂತ ಕರೆದಿದ್ದು ನಾನು. ಮ್ಯೂಲ್ ಅಕೌಂಟು ಅಂತಂತಂದರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಅಂದರೆ ಈ ಕಳ್ಳತನ ಆಗಿರುವಂಥ ದುಡ್ಡು ಅದನ್ನೆಲ್ಲವನ್ನು ಕೂಡ ಜಮೆ ಮಾಡಿರ್ತಾರೆ. ಅದು ಟ್ರಾನ್ಸಾಕ್ಷನ್ ಅಷ್ಟು ಸುಲಭವಾಗಿ ಕಂಡುಹಿಡೋದಕ್ಕಾಗಲ್ಲ ಮೇಲ್ನೋಟಕ್ಕೆ. ಈಗ ನಾವೆಲ್ಲೋ ಬ್ಯಾಂಕ್ ಟ್ರಾನ್ಸಾಕ್ಷನನ್ನು ತೆಗೆಸೋಕ್ಕೆ ಅಂತ ಹೇಳಿ ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ, ಟ್ರಾನ್ಸಾಕ್ಷನ್ ತೆಗೆಸ್ತೀವಿ. ಆದರೆ ಇಲ್ಲ, ಹಂಗಾಗಿರೋದಿಲ್ಲ. ಗೇಮಿಂಗ್ ಆ್ಯಪ್ ಮೂಲಕ ಟ್ರಾನ್ಸ್ಫರ್ ಆಗಿರುತ್ತೆ. ಹೀಗೆ ಈ ರೀತಿಯಾದಂಥ ಫ್ರಾಡ್ ಕೆಲಸ ಮಾಡ್ತಾ ಇದ್ದವರು ಇವಾಗ ಅಂಧರಾಗಿದ್ದಾರೆ. ಮಾಸ್ಟರ್ ಮೈಂಡ್ ಕೂತಿರೋದು ದುಬೈನಲ್ಲಿ ಕೂತ್ಕೊಂಡು ಇಲ್ಲಿ ಒಂದಷ್ಟು ಜನ ಇದಕ್ಕೆ ಅಂತ ಹೈರ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ದ. ನೋಡಿ, ಯಾರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ ಅಂತ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ. ಹುಜೈಫಾ, ಸಭಾನಾ, ವಿಶ್ವರಾಜ್, ಕುಶಾಲ್, ಪ್ರದೀಪ್, ಅಜಿತ್, ಅಜಯ್, ಅಭಿಷೇಕ್, ಆಕಾಶ್, ಸತ್ಯಂ,
ಪೀತಾಂಬರ್ ಮತ್ತು ಅಂಕಿತ್ ಸುಮಾರು 12 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. 58 ಮೊಬೈಲು, 242 ಡೆಬಿಟ್ ಕಾರ್ಡು, 7 ಲ್ಯಾಪ್ಟಾಪ್ಗಳು, 530 ಗ್ರಾಂ ಚಿನ್ನ ಇದೆಲ್ಲ ವಶಪಡ್ಕೊಂಡಿರೋದು. 4,89,500 ರೂಪಾಯಿ ಕ್ಯಾಶ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಸುಮಾರು 21 ಬ್ಯಾಂಕ್ ಅಕೌಂಟ್ಗಳ ಪಾಸ್ಬುಕ್ಕನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ 33 ಚೆಕ್ ಬುಕ್ಗಳಿದ್ದಾವೆ. 9 ಐಷಾರಾಮಿ ವಾಚ್ಗಳು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಐಷಾರಾಮಿ 9 ವಾಚ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ಈ ರೋಲೆಕ್ಸ್, ರ್ಯಾಡೋ ವಾಚ್ಗಳು ಇಂಥದನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದು ಆನ್ಲೈನ್ ಡಿಜಿಟಲ್ ಪೇಮೆಂಟ್ ರಿಂಗ್ ಕೂಡ ಪತ್ತೆಯಾಗಿದೆ. ಒಂದು ಕ್ರಿಪ್ಟೋ ಕರೆನ್ಸಿ ಲೆಡ್ಜರ್ ಪತ್ತೆಯಾಗಿದೆ. ಆಮೇಲೆ ಐಷಾರಾಮಿ ವರ್ಟು ಕಂಪನಿಯ 2 ಮೊಬೈಲ್ ಪತ್ತೆಯಾಗಿದೆ. ಇಷ್ಟನ್ನೂ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಐಷಾರಾಮಿ ವರ್ಟು ಮೊಬೈಲ್ ಅಂತಂದರೆ ಅದು ಚಿಕ್ಕ ರಿಮೋಟು, ನಿಮ್ಮ ಟಿ ವಿ ರಿಮೋಟ್ ಇದೆಯಲ್ಲ ಅದಕ್ಕಿಂತ ಒಂದು ಚಿಕ್ಕದು, ಸೇಮ್ ನೋಡೋದಕ್ಕೆ ಹಾಗೆ ಇರುತ್ತೆ. ಅದ್ರ ಬೆಲೆ ಎಷ್ಟು ಗೊತ್ತಾ? ಸುಮಾರು 30 ಲಕ್ಷ ರೂಪಾಯಿ. ಸುಮಾರು 30 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಂದು ವರ್ಟು ಕಂಪನಿಯ ಫೋನ್ ಅದು. ಅಷ್ಟನ್ನೆಲ್ಲವನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ಪೊಲೀಸರು. ಬೃಹತ್ ಜಾಲ ಇದು. ಇದರ ಕಿಂಗ್ ಪಿನ್ ಇದ್ದಿದ್ದು ದುಬೈನಲ್ಲಿ. ಸೊ ಹಾಗಾಗಿ ಸ್ವಲ್ಪ ಡಿಜಿಟಲ್ ಪೇಮೆಂಟು ಅಥವಾ ಇನ್ಯಾರೋ ಫೋನ್ ಮಾಡಿ ಇನ್ವೆಸ್ಟ್ಮೆಂಟ್ ಆ್ಯಪ್ ಇದೆ, ಹಂಗಿದೆ ಹಿಂಗಿದೆ ಅಂತಂದರೆ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ.